ಪತ್ರದಲ್ಲಿ ನಾನೇನು ಉಲ್ಲೇಖಿಸಿದ್ದೀನಿ, ಅಕಾರ್ಡಿಂಗ್ ಟು ದ ಆನ್ಯುವಲ್ ರಿಪೋರ್ಟ್ 2025 released by the Akhil Bharatiya Pratinidhi Sabha, the highest decision making body of the RSS, the organization has a significant footprint in Karnataka. ಇದು ನನ್ನ ರಿಪೋರ್ಟ್ ಅಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ರಿಪೋರ್ಟ್ ಅಲ್ಲ. ಈ ವರದಿ ಇರೋದು RSS ಅವ್ರದ್ದು. ಏನಂತ ಹೇಳ್ತಾರೆ ಅಂದರೆ, ದೇ ಹ್ಯಾವ್ 4127 ಡೈಲಿ ಶಾಖಾಸ್, 1389 ವೀಕ್ಲಿ ಮಿಲನ್ಸ್ ಆ್ಯಂಡ್ 60 ಮಂತ್ಲಿ ಮಂಡಲೀಸ್ ಅಂತ ಅವ್ರು ಹೇಳೋ ವರದಿನಲ್ಲೇ ದಿ RSS ಪಬ್ಲಿಕ್ ಮೊಬಿಲೈಸೇಷನ್ ಈಸ್ ಎಕ್ಸ್ಟೆನ್ಸಿವ್. The organization has conducted 2,195 Samajotsavas, drawing 19,61,158 participants. They have done 562 route marches across the state of Karnataka, covering up to 3 kilometers, with 2,21,963 uniformed participants. Uniformed participants. Andre, what does it show? That they are organized, that they converge under the name of Rashtriya Swayam Sevak Sangha, and they do it in a uniform manner, wearing uniforms. ಇದು ಯಾರ್ದಿದು? ಇದು ಪತ್ರ, ಇದು ವರದಿ ಇರೋದು RSS ಅವ್ರ ವರದಿ, ಅಖಿಲ ಭಾರತೀಯ ಪ್ರತಿನಿಧಿ ಸಭಾ. ಈಗ ನನ್ನ ಪ್ರಶ್ನೆ ಇರೋದಿಷ್ಟೇ, ಯಾವ ಸಂಸ್ಥೆ ಸುಮಾರು 4127 ಶಾಖೆಗಳು ನಡೆಸ್ತವೆ, ಯಾವ ಸಂಸ್ಥೆ 562 ಪಥಸಂಚಲನ ಮಾಡ್ತವೆ ಕರ್ನಾಟಕದಲ್ಲಿ, ಕರ್ನಾಟಕದ ಹೈಕೋರ್ಟ್ ಆರ್ಡರನ್ನು ಉಲ್ಲಂಘಿಸಿ ಸುಮಾರು 20 ಲಕ್ಷ ಜನ ಸೇರ್ತಾರೆ ಅಂದರೆ ಇದನ್ನು ನಾವು ಪ್ರಶ್ನೆ ಮಾಡಬಾರ್ದ? ಆಮೇಲೆ ನಾನೇನು ಇಂಡಿವಿಜುವಲ್ ಆಗಿ ಕೇಳ್ತಾ ಇಲ್ಲ ಅಲ್ಲ, ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಆಸ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಒಬ್ಬ ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು. ಕರ್ನಾಟಕದಲ್ಲಿ ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಯಾವುದೇ ಧರ್ಮದ ಸಂಘ ಸಂಸ್ಥೆಗಳಿರ್ಬೋದು ಕೂಡ ಅವರು ಕಾನೂನಡಿನಲ್ಲಿ ಬರಬೇಕು. ನಮಗೆ ಗೊತ್ತಾಗಬೇಕಲ್ಲ, 20 ಲಕ್ಷ ಜನ ನೀವು ಸೇರಿಸ್ತಾ ಇದ್ದೀರಾ ಅಂದರೆ ರಾಜ್ಯದಲ್ಲಿ, ನೀವು ಯಾರು, ಹೇಗೆ ಸೇರಿಸ್ತಾ ಇದ್ದೀರಾ, ಯಾಕೆ ಸೇರಿಸ್ತಾ ಇದ್ದೀರಾ ಅಂತ ಗೊತ್ತಾಗಬಾರ್ದಾ? ಆಮೇಲೆ ಈ ವರದಿ ನೀವೇ ಬಿಡುಗಡೆ ಮಾಡಿದ್ದು. ನಾನು ಕೇಳ್ತಾ ಇರೋದೇನಪ್ಪ, ಭಾಳ ಸಿಂಪಲ್ ಪ್ರಶ್ನೆಗಳಲ್ಲ, 7 ಪ್ರಶ್ನೆಗಳು ಕೇಳಿದ್ದೀನಿ. ಆಯ್ತು, ನಿಮ್ಗೆ 7ಕ್ಕೂ ಕೊಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮೊದಲೇ 3-4 ಜನ ಹೇಳಬೇಕಲ್ಲ. ನೀವು ಯಾವ ಕಾನೂನು ಅಡಿನಲ್ಲಿ ನೀವು ಅಸ್ತಿತ್ವದಲ್ಲಿದ್ದೀರಾ? ವಾಟ್ ಈಸ್ ಯುವರ್ ಲೀಗಲ್ ಸ್ಟೇಟಸ್? ನಿಮ್ಮ ಸಂಸ್ಥೆಯ ಸ್ಟ್ರಕ್ಚರ್ ಏನಿದೆ? ನಿಮ್ಮ ಮುಖ್ಯಸ್ಥರು ಯಾರು, ಆಫೀಸ್ ಬೇರರ್ಸ್ ಯಾರು, ಪ್ರತಿನಿಧಿಗಳು ಯಾರು? ಈಗ ನೀವೇ ಹೇಳಿ. ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು, ನಾಳೆ ನೀವೇನೋ ಒಂದು ಇವೆಂಟ್ ಮಾಡಬೇಕು ಅಂದರೆ ಲೋಕಲ್ ಪೊಲೀಸ್ ಸ್ಟೇಷನಾಗಿ ಹೋಗಿ ನೀವು ಒಂದು ಅರ್ಜಿ ಕೊಡಬೇಕಲ್ಲ. ನಾವು ಈ ಸಂಸ್ಥೆದವರು, ಈ ಸಂಸ್ಥೆ ರಿಜಿಸ್ಟರ್ ಆಗಿದೆ, ಇದಕ್ಕೆ ಮುಖ್ಯಸ್ಥರು ಇಂಥವ್ರು ಇದ್ದಾರೆ, ಈ ಇವೆಂಟ್ ಏನು ನಾವು ಮಾಡ್ತಾ ಇದ್ದೀವಿ, ಆ ಇವೆಂಟಿಗೆ ಜವಾಬ್ದಾರರು ಈ 3 ಜನ ಲೋಕಲ್ ಪ್ರತಿನಿಧಿಗಳಿರ್ತಾರೆ, ಅದೆಲ್ಲ ಕೊಡಬೇಕಲ್ವಾ? ನಾನು ಕೊಡಬೇಕು, ನೀವು ಕೊಡಬೇಕು. ಇವ್ರು ಯಾಕೆ ಕೊಡಬಾರ್ದು? ಸೊ ನಿಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕೊಡಿಯಪ್ಪ. ನಿಮ್ಮ ಆಫೀಸ್ ಬೇರರ್ಸ್ ಯಾರಿದ್ದಾರೆ, ಆಥರೈಸ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ, ಮತ್ತು ಇಷ್ಟು ದೊಡ್ಡ ಆಪ್ರೇಷನ್ ನಡೆಸ್ತಿರಲ್ಲ, ಸುಮಾರು 20 ಲಕ್ಷ ಜನ ಸೇರಿಸ್ತಾ ಇರ್ತಿರಲ್ಲ ನೀವು, ಇದಕ್ಕೆ ದೇಣಿಗೆ ಹೇಗೆ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಕೇಳಬೇಕಲ್ವಾ? ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲನ ಕಸ ಗುಡಿಸ್ಬೇಕು ಅಂದರೆ ರಿಜಿಸ್ಟ್ರೇಷನ್ ಕೇಳ್ತೀರಾ? ಆದರೆ ಇವರಿಗೇನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು,
ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ ಅಂತ ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ? ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದರೂ ಒಂದು ಶಬ್ದ ಬಂದಿದೆಯಾ, ಪದ ಬಂದಿದೆಯಾ, ಧರ್ಮ ಅಂತ ಬಂದಿದೆಯಾ? ಒಂದು ತೋರಿಸ್ಬಿಡಿ ನನಗೆ. ಮೋಹನ್ ಭಾಗವತ್, ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟ್, ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆಗೆ ಕೇಳ್ತಾ ಇದ್ದೀವಿ. ಉಡಾಫೆಯಾಗಿ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? ಐ ಟಿದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಅ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ದರಿಂದ ನನ್ನ ಪತ್ರ ಭಾಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಯುತವಾಗಿ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್, ಬಟ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್, ಸಿಂಪಲ್ ಆಸ್ ದ್ಯಾಟ್. ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆಗಳು ನಡೆಸಬೇಕು ಅಂದರೆ ದಯವಿಟ್ಟು ಕಾನೂನಾತ್ಮಕವಾಗಿ, ಸಂವಿಧಾನಕವಾಗಿ ನಡೆಸ್ರಿ. ಯಾರೂ ಬೇಡ ಅಂತ ಇಲ್ಲ. ಪಾರದರ್ಶಕತೆ ಇರಲಿ, ಹೊಣೆಗಾರಿಕೆ ಇರಲಿ, ಅಕೌಂಟೆಬಿಲಿಟಿ ಇರಲಿ, ಮಾಡಿ, ನೋ ಪ್ರಾಬ್ಲಮ್. ಆದರೆ ಸುಮ್ಮನೆ ಹಿಂಗೆ ಎಲ್ಲೋ ಹೋಗಿ ನಿಮ್ಮ ಸ್ವಯಂ ಸೇವಕಗಳ ಜೊತೆ ಮಾತಾಡೋದಲ್ಲ. ಬಂದು ನಮ್ಮ ಲಾಯರ್ಗಳ ಹತ್ರ ಮಾತಾಡಿ, ಅಥವಾ ನಿಮ್ಮ ಲಾಯರ್ಗಳಿಗೆ ಕಳಿಸಿ. ನಾವೇನು ಹೇಳಿದ್ದೀವಿ ಸ್ಪಷ್ಟವಾಗಿ, ನನ್ನ ಪ್ರಾರ್ಥನೆ ಏನಿದೆ, ನೀವು ಆಥರೈಸ್ಡ್ ಆಫೀಸರ್ಸನ್ನು ಡೆಪ್ಯೂಟ್ ಮಾಡಿ ಡಿಸ್ಕಸ್ ಮಾಡೋಣ. ಯಾವ ಕಾನೂನು ಅಡಿನಲ್ಲಿ ನಿಮ್ಗೆ ಇವೆಲ್ಲನೂ ಸವಲತ್ತುಗಳು ಸಿಗ್ತಾ ಇದೆ. ನೀವು ಹೇಳ್ತೀರಲ್ಲ ಅಕೌಂಟೇಬಲ್ ಬೇಡ, ರಿಜಿಸ್ಟ್ರೇಷನ್ ಬೇಡ ಅಂತ. ಓಕೆ, ಬೇಡ ಅಂತೀರ. ವೈ ಈಸ್ ಮಿಸ್ಟರ್ ಮೋಹನ್ ಭಾಗವತ್ ಗಿವನ್ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ ಡೀಟೇಲ್, ಸೆಕ್ಯೂರಿಟಿ ಡೀಟೇಲಿಂಗ್? ಯಾರಿಗೆ ಕೊಡ್ತಾರೆ ಗೊತ್ತಾ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ನು? ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ. ಯಾವುದಾದ್ರು RSS ದುಡ್ಡು ಕಟ್ತಾ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ? ನಿಮ್ಮ ದುಡ್ಡಿಂದ ಅಲ್ವಾ ಇವತ್ತು ಆಗ್ತಾ ಇರೋದು? ಜನರ ತೆರಿಗೆಯಿಂದ ಇವತ್ತು ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ರೆ ಅದ್ರದ್ದು ಅಕೌಂಟಬಿಲಿಟಿ ಆ ವ್ಯಕ್ತಿಗೆ, ಆ ಸಂಘಟನೆಗೆ ಇರಬೇಕಾ ಇರಬಾರ್ದಾ ತೀರ್ಮಾನ ನಾನು ನಿಮ್ಗೆ ಬಿಡ್ತೀನಿ. ಯು ಆರ್ ಗಿವಿಂಗ್ ಹಿಮ್ ದಿ ಸೆಕ್ಯೂರಿಟಿ ಡೀಟೇಲ್ ವಿಚ್ so many heads of state don't have, and then you are telling why should I be answerable? You better be answerable. It is taxpayers money. The security that you get for your marches is taxpayers money. ಏನು ಪಥಸಂಚಲನ ಮಾಡ್ತಾರಲ್ಲ, ನಮ್ಮ ಸಿಬ್ಬಂದಿಗಳು ಹೋಗಿ ಕಾವಲು ಕಾಯ್ತಾರಲ್ಲ, ಅದು ಜನರ ತೆರಿಗೆ ದುಡ್ಡಿಂದ ಕಾಯ್ತಾ ಇರೋದು. ಸೊ ನಿಮ್ಮ ಚಟುವಟಿಕೆಗಳೇನಿದೆ, ನಿಮ್ಮ ಆಬ್ಜೆಕ್ಟಿವ್ಗಳೇನಿದೆ, ನಿಮ್ಮ ಉದ್ದೇಶಗಳೇನಿವೆ, ಯಾರು ನಿಮ್ಮ ಆಫೀಸ್ ಬೇರರ್ಸು ಏನು 7 ಪ್ರಶ್ನೆಗಳು ಕೇಳಿದ್ದೀವಿ, ಅದ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸುಮ್ಮನೆ ನೀವು ಹೇಳಿದ್ರಲ್ಲ ನಿಮ್ಮ ಆಳು ಮಕ್ಕಳನ್ನ ಬಿಡಬೇಡಿ ಒದರಾಡೋಕ್ಕೆ ಮೈಕ್ ಮುಂದೆ. ಐ ವಿಲ್ ಟೆಲ್. ಈಗ ವೇರ್ ಹ್ಯಾವ್ ದೇ ಟೋಲ್ಡ್ ದೇ ವಿಲ್ ನಾಟ್ ಗಿವ್ ಮೀ? ಈಗ ಇಲ್ಲಿ ತನಕ ಪತ್ರ ಇಲ್ಲ ಟಿಲ್ ನಾವು ಒಫಿಷಿಯಲಿ ಕೇಳಿರಲಿಲ್ಲ, ಈಗ ಒಫಿಷಿಯಲಿ ಕೇಳಿದ್ದೀನಿ. ಲೆಟ್ ದಮ್ ರಿಪ್ಲೈ. ಐ ಆಮ್ ಎನ್ ಆಪ್ಟಿಮಿಸ್ಟ್. I am sure that the RSS has nothing to hide. They are the world's largest NGO. They are the most nationalistic people in India for the last 100 years. Last 100 years, Manjunath ji. So, I am sure they will put national duty above everything. Sir, in case ಅವರು ಆನ್ಸರ್ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ನಿಷೇಧ ಮಾಡೋ ಪ್ಲಾನ್ ಇದೆ? ನಾನು ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬರಲಿ, ನಾನು ಹೇಳಿದ್ದೀನಲ್ಲ ಸರ್, ನಾನು ಆಶಾವಾದಿ. ಬರ್ತಾರೆ ಅವರು. ದೇ ಹ್ಯಾವ್ ನಥಿಂಗ್ ಟು ಹೈಡ್ ಅಲ್ವಾ? ಮೊನ್ನೆ ತಿಸೂರಿನಲ್ಲಿ ಏನಂದ್ರು ಮೋಹನ್ ಭಾಗವತ್ ಅವರು, ಅರೆ ಹಮ್ ಕ್ಯಾ ಚುಪಾಕೆ ಕರ್ ರೇ ಕ್ಯಾ?
हम संघ के नाम पर ही कर रहे हैं। मैं भी वही पूछ रहा हूँ, संघ के नाम पे कर रहे हैं तो भैया संघ क्या है, कौन है, आपका पैसा कहाँ से आता है, वही तो पूछ रहा हूँ मैं भी। वो भी वही बोल रहे हैं, हम भी वही बोल रहे हैं। मिस्टर मोहन भागवत हैज़ नॉट रिप्लाइड टू दिस लेटर। उनका जो उत्तर था त्रिशूर में था जून 13 को, और मेरा लेटर ऑफ कोर्स इट इज़ ऑन 13th June बट रिलीज्ड yesterday, dispatched yesterday on June 15th.